ಗಾಂಧೀಜಿ ಕನಸು ಕರ್ನಾಟಕದಲ್ಲಿ ನನಸು. ಈಗ ಜನ ಅನುಕೂಲ ಆಗ್ಯಾದ್ರಿ, ಇಲ್ಲೇ ಮನ್ಯಾಗ ಕಟ್ಟಿದ್ದೇವೆ. ಒಂದು ಮರ್ಯಾದೆ ತಗೊಂಡಪ್ಲೆ ನಮ್ಮ ಮರ್ಯಾದೆ ನಾವು ಕಾಯ್ಕೊಂಡಪ್ಲೆ ಅನುಕೂಲ ಆಗಿದೆ. ಕುಟುಂಬದ ಗೌರವಕ್ಕಾಗಿ ಮನೆಗೊಂದು ಶೌಚಾಲಯ. ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ಖಾಲಿ ಬಕೆಟ್, ಅನ್ನ ತಿಂದು ಬಿಟ್ಟ ಖಾಲಿ ತಟ್ಟೆ, ಹಸುಗೂಸಿನೊಂದಿಗೆ ಗುಡ್ಲಿನಲ್ಲಿ ಒಂಟಿಯಾಗಿ ಕೂತು ಬಾಯಾರಿಕೆಗೆ ಬೇಕೆನಿಸಿದಷ್ಟು ನೀರು ಕುಡಿಯಲಾಗದ ಪರಿಸ್ಥಿತಿ. ಸಂಪ್ರದಾಯದ ಹೆಸರಿನ ಮೌಢ್ಯಕ್ಕೆ ಶರಣಾಗಿರುವ ಹೆಣ್ಣು ಮಕ್ಕಳ ಸಂಕಷ್ಟದ ಪ್ರತಿಬಿಂಬ ಇದು. ನಾವು ತಮ್ಮ ತಾತ ಅಜ್ಜಿ ಇದ್ದಕ್ಕಿಂತನ ಅವಾಗಿಂದಲೂ ಎಲ್ಲ ಹೊರಗಡೆ ಹೋಗಾರು. ಗುಡ್ಲು ಅದು ಇದು ಎಲ್ಲ ಇಕ್ಕೊಂಡು 2 ತಿಂಗಳು 3 ತಿಂಗಳು ತಕನ ಕೆಲಸ ಮಾಡ್ತಿದ್ರು. ರಜಾ ಆದಾಗೆಲ್ಲ ಊರಾಚೆ ಹೋಗಿ ಆಚೆ ಎಲ್ಲ ಇದ್ದು 3 ದಿವಸ ಸ್ನಾನ ಮಾಡ್ಕೊಂಡು ಒಳಗೆ ಬರೋರು. ಸ್ಕೂಲಿಗೆ ಹೋಗೋ ಹುಡುಗರು ಹೆಣ್ಮಕ್ಳೆಲ್ಲ ಹಂಗೆ ಮಾಡೋರು. ಡಿಲಿವರಿ ಆದಾಗೆಲ್ಲ ಹೊರಗಡೆ ಗುಡ್ಲಿಟ್ಬಿಟ್ಟು ಎಲ್ಲ ಹಂಗೆ ಮಾಡೋರು. ಹೊರಗಡೆ ಆದಾಗ ಮರದಡಿಯಲ್ಲಿ ಇರ್ತಿದ್ವಿ. ಅವಾಗ ಮಳೆ ಬಂದರು ಅಲ್ಲೇನ ನಾವು ತೊಂದರೆ ಆಗಿ ಅವಾಗ ಕಷ್ಟ ಆಗಿತ್ತು. ಅವಾಗ ನಮ್ಮ ಅತ್ತೆಯವರೆಲ್ಲ ಅವಾಗ ಸ್ನಾನ ಮಾಡೋದು ಒಂಥರ ಇದೆ ನಮಗೆ. ಊಟ ತಿನ್ನೋದು ಕಷ್ಟನೇ. ಗಂಡಸರು ಅಲ್ಲಿ ನಮ್ಮನ್ನೆಲ್ಲ ಚೆನ್ನಾಗಿ ಬೈಯೋರು. ಮಳೆಯಲ್ಲಿ ನಾವು ನೆನ್ಕೊಂಡು ಮಕ್ಕಳು ಮರಿ ಹಾಕ್ಕೊಂಡು ಅನುಭವಿಸಿದ್ದೀವಿ ನಾವಾಗೆಲ್ಲ. ಹೊರಗಡೆ ಆದರೆ ಮರದಡೆ ಕೂತ್ಕೊಂಡೆವು. ಎಲೆ ಮೇಲೆ ಇಟ್ಟು ಕೈ ಮೇಲೆ ನೀರು ಒಯ್ದು ಬರೋರು. ಅಲ್ಲೇ ಊಟ ಮಾಡ್ಯವು. ಹಿಂಗೆ ಈ ಸ್ಕೂಲ್ ಹತ್ರ ಹೋಗಿ ಮನಿಕಣೆವು. 3 ದಿನದಾಗೆ ನೀರು ಒಯ್ಕೊಂಡು ಸ್ನಾನ ಮಾಡ್ಕೊಂಡು ಇಷ್ಟೊತ್ನಾಗ ಇದು ಮಾಡ್ಯವು. ಸಾಯಂಕಾಲ ಒಂದು ನೀರು ಒಯ್ದು ಒಳಗೆ ಕರ್ಕೊಳ್ಳೋರು. ಮಕ್ಕಳು ಇದ್ದರೆ ಇದು ಎದೆಯಲ್ಲಿ ಕೊಟ್ಟು ನೀರು ಒಯ್ದು ಕರ್ಕೊಳ್ಳೋರು. ಹೌದು, ಇವರೆಲ್ಲ ದೇವರ ಹೆಸರಿನಲ್ಲಿ ಪಾಲಿಸಿಕೊಂಡು ಬಂದ ಸಂಪ್ರದಾಯದ ಮೌಢ್ಯಕ್ಕೆ ತಲೆಬಾಗಿ ಸಂಕಟವನ್ನ ಅನುಭವಿಸಿದವರು. ಹಿರಿಯರ ಕಟ್ಟುಪಾಡುಗಳನ್ನ ಎದುರಿಸಲಾಗದೆ ಮೌನವಾಗಿ ಒಂಟಿತನದ ಸಂಕಷ್ಟಕ್ಕೀಡಾದವರು. ಸಮಾಜದ ಕಟ್ಟುಪಾಡುಗಳನ್ನ ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದ ಸಮುದಾಯದವರಲ್ಲಿ ಈ ಮೌಢ್ಯ ಕೊಂಡಿ ಕಳಚುತ್ತಿದೆ. ಅದು ಗೊಲ್ಲರ ಸಮುದಾಯ. ಬದಲಾದ ಪರಿಸ್ಥಿತಿಯಲ್ಲಿ ಹಿರಿಯರಾದಿಯಾಗಿ ಕಿರಿಯರ ಮನಸ್ಥಿತಿ ಬದಲಾಗಿದ್ದು ಆಚರಣೆಗೆ ತೆರೆ ಬಿದ್ದಿದೆ. ಇವಾಗ ಸ್ವಲ್ಪ ಬದಲಾವಣೆ ಆಯ್ತು. ಕೆಲವೆಲ್ಲ ಮನೆಗಳಾಗಿರ್ತಾರೆ, ಕೆಲವೆಲ್ಲ ಅವಾಗಿವಾಗಿ ಹೆಚ್ಚು ಕಮ್ಮಿ ಆಯ್ತು. ಅಂತಹ ಮನಸ್ಥಿತಿ ಬದಲಾಗಲು ಕಾರಣ ಓರ್ವ ಮಹಿಳೆ ಮತ್ತು ಆಕೆಯ ದಿಟ್ಟತನ. ಅದೇ ಗೊಲ್ಲ ಸಮುದಾಯದವರಲ್ಲಿ ಹುಟ್ಟಿ ಎಲ್ಲ ಕಟ್ಟುಪಾಡುಗಳ ಸಂಕಷ್ಟಗಳನ್ನ ಎದುರಿಸಿ ಅದನ್ನ ಮೆಟ್ಟಿ ನಿಲ್ಲುವ ಛಾತಿ ತೋರಿದ ಆ ದಿಟ್ಟ ಮಹಿಳೆ ಈ ಮಂಜಮ್ಮ. ಸಮಾನ ಮನಸ್ಕ ಮಹಿಳೆಯರೊಂದಿಗೆ ಗೊಲ್ಲರ ಹಟ್ಟಿಗಳಿಗೆ ತೆರಳುವ ಮಂಜಮ್ಮ ಸ್ಥಳೀಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯ ಮಾಡುತ್ತಿದ್ದಾರೆ. ಸಂಪ್ರದಾಯದ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ತಿಂಗಳ ಋತುಸ್ರಾವದ 3 ದಿನಗಳವರೆಗೆ ಮನೆಯಿಂದ ಹೊರಗೆ ಹಾಕುವ ಗೊಲ್ಲ ಜನಾಂಗದವರಲ್ಲಿ ಅವರೇ ನಂಬಿಕೊಂಡ ದೇವರು ಹೇಳಿದ್ದಾನೆ ಎನ್ನಲಾದ ಮಾತುಗಳನ್ನೇ ಬಳಸಿಕೊಂಡು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ, ಪುರುಷರ ಮನ ಬದಲಿಸುವ ಕಾರ್ಯ ಮಾಡುತ್ತಿದ್ದಾರೆ. ಕಾಲಕ್ಕೂ ಈಗಿಗೂ ಸ್ವಲ್ಪ ಬದಲಾಗಿದ್ದಾರೆ. ನಾವು ನಮ್ಮ 4 ಜನ ಹೆಣ್ಮಕ್ಳು ನಮ್ಮ ತಾಯಿ ರಜಾದಾಗಲೂ ನಾವು
ಊಟ ತಗೊಂಡೋಗಿ ಕೈಗೆ ಹಾಕ್ತಿದ್ವಿ. ಅವಾಗ ತಟ್ಟೆ ಲೋಟ ಏನು ಮುಟ್ಟಿಸ್ತಿರ್ಲಿಲ್ಲ, ಕೈಯಲ್ಲಿ ಮುದ್ದೆ ಹಾಕೋರು. ಆ ಮುದ್ದೆ ಗುಣಿ ಮಾಡಿಬಿಟ್ಟು ಅದಕ್ಕೆ ಸಾರು ಹಾಕೊಂಡು ಒದ್ಕೊಂಡು ತಿನ್ನೋಂಥ ಪರಿಸ್ಥಿತಿ ಇತ್ತು. ಆದರೆ ಇವಾಗ ಸ್ವಲ್ಪ ಸ್ವಲ್ಪ ಬದಲಾಗಿದ್ದಾರೆ. ಇದು ಅಭಿಯಾನ ಅದೆಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಬದಲಾಗಿದ್ದಾರೆ. ಮಂಜಮ್ಮ ಮತ್ತು ಅವರ ತಂಡದವರ ಸತತ ಪರಿಶ್ರಮ ಮತ್ತು ಪ್ರಯತ್ನದಿಂದ ಪರಿಸ್ಥಿತಿಯಲ್ಲಿ ಬದಲಾವಣೆ ಕಂಡಿದೆ. ತುಮಕೂರು ಜಿಲ್ಲೆ ತೋವಿನಕೆರೆ ಸುತ್ತಮುತ್ತಲಿನ ಗೊಲ್ಲರಹಟ್ಟಿಗಳ ಹೆಣ್ಣು ಮಕ್ಕಳು ಊರ ಹೊರಗಿನ ಹೊಲಗಳ ಗುಡ್ಡಗಳಲ್ಲಿ ವಾಸಿಸುವುದು ಬಹುತೇಕ ನಿಂತಿದೆ. ಅಪಾಯಕಾರಿ ವಾತಾವರಣದಲ್ಲಿ ಹಗಲು ರಾತ್ರಿ ಒಂಟಿಯಾಗಿ ಕಾಲ ತಳ್ಳುವುದರಿಂದ ಮಹಿಳೆಯರು ಯುವತಿಯರು ಪಾರಾಗಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಇವ್ರು ಬಂದು ಎಲ್ಲ ಹೆಣ್ಮಕ್ಳುಗಳಿಗೆ ಬುದ್ಧಿ ಹೇಳಿ ಮನೆ ಮೇಲೆಲ್ಲ ಬುದ್ಧಿ ಹೇಳಿ ಇವಾಗ ಎಲ್ಲ ಒಳಗಿರೋದು ವರ್ಷದಿಂದ ಯಾರೂ ಹೋಗ್ತಾ ಇಲ್ಲ. ಅವ್ರ ಹೆಣ್ಮಕ್ಳುಗಳೇ ಎಲ್ಲರಿಗೂ ಬುದ್ಧಿ ಹೇಳಿದಾಗ ನಾವು ಹೇಳೋದು ಇನ್ನೇನೈತೆ, ಅವ್ರಿಗೆ ತಿಳಿದಷ್ಟು ನಮಗೆ ತಿಳಿತೈತೆ. ಹೆಣ್ಮಕ್ಳು ನಮ್ಮ ಇದ್ರಾಗಿ ಹೇಳೋದನ್ನೆಲ್ಲ ಅವರೇ ಜವಾಬ್ದಾರಿ ಹೊತ್ಕೊಂಡು ಹೆಣ್ಮಕ್ಳು ತೋಂಕೆರೆಗೆ ವಾಸ ಅವರಲ್ಲ, ಅವರೇ ಹೇಳ್ತಾರಲ್ಲ. ಇನ್ನೇನು ಹೆಣ್ಮಕ್ಳುಗಳಿಗೆಲ್ಲ ಜವಾಬ್ದಾರಿ ಅವ್ರಿಗೆ ಹೊತ್ಕೊಂಡಿದ್ದಾಗ ನಮ್ಮೂರು ಕಷ್ಟ ಸುಖದ ಎಲ್ಲ ಹೆಣ್ಮಕ್ಳದ್ದು ಅವ್ರು ಹೇಳುವಾಗ ನಾವು ಹೇಳೋದು ಇನ್ನೇನೈತೆ. ಅವರು ನಮ್ಮ ಅಕ್ಕ ತಂಗಿಯರು ಅಲ್ಲವ್ರೆ ಎಲ್ಲನ ಅವರೇ ಹೇಳಿದ ಮೇಲೆ ನಾವು ಇನ್ನು ಮುಂದಕ್ಕೆ ಮಾತಾಡೋ ಅಂಥದ್ದು ಏನೈತಿ. ಹೋಗಿ ಆ ಕಡೆ ಕೂಕೊಂಡಾಗ ಊಟ ತಿಂಡಿ ಅದು ಇದು ಕೂಕೊಂಡಾಗ ಆ ಕಡೆ ಈ ಕಡೆ ಈ ರೋಡ್ ಸೈಡ್ನಾಗ ಹೋಗೋರು ಬರೋರು ಏನಂತಾರೆ ನಮ್ಮನ್ನು. ಬೇಕಾದಷ್ಟು ಜನ ಇಲ್ಲಿ ತಿರುಗ್ತಾ ಇರ್ತಾರೆ ಎಲ್ಲ ದೊಡ್ಡವರು. ನಾವು ಹೋಗಿ ಆ ಕಡೆ ಕೂಕೊಂಡಾಗ ನಮಗೆ ಮರ್ಯಾದೆಗಳು ಇರೋಲ್ಲ. ಬೇಡ, ಅಚ್ಚುಕಟ್ಟಾಗಿ ಮನೆಯಾಗಿರ್ಬೇಕು, ಏನು ಎಲ್ಲ ನಾವಿದ್ದಂಗೆ ನೀವು ಇರಬೇಕು ಅಂತ ಹೇಳಿದ್ರು. ಅದರಂತೆ ಅವ್ರು ಹೆಂಗೆ ಹೇಳ್ಯವ್ರು ಹಂಗೆ ನಡ್ಕೊಂತಾರೆ. ಇಂಥ ಬದಲಾವಣೆಯ ಕೆಲಸವೇನೂ ಅಷ್ಟು ಸುಲಭವಾಗಿರಲಿಲ್ಲ. ಅದೇ ಸಮುದಾಯದ ಹಿರಿಯ ಅಧಿಕಾರಿಗಳಿಂದಲೂ ಸಹಕಾರ ದೊರೆಯಲಿಲ್ಲ. ಆದರೂ ಧೃತಿಗೆಡದೆ ಪಟ್ಟು ಬಿಡದೆ ಮನವೊಲಿಕೆಯ ಕಾರ್ಯ ಮುಂದುವರೆಸಿದ್ರು. ಮೊದಲನೇ ಸಾರಿ ನಾವು ಒಂದು ಗೊಲ್ರಟ್ಟಿಗೆ ಹೋದಾಗ ಅಲ್ಲಿ ನಮಗೆ ಜಾಸ್ತಿ ಇಂಡೈರೆಕ್ಟಾಗಿ ಮಾತಾಡೋಕ್ಕೆ ನಿಂತ್ಕೊಂಡ್ರು. ನೀವೇನಮ್ಮ ನೀವು ಈ ಥರ ಇದ್ದೀರಾ, ನೀವಂತೂ ಹೋಗಲ್ಲಿ ಸಿಟಿಯಾಗಿ ಸೇರ್ಕೊಂಡಿದ್ದೀರಾ, ನಿಮ್ಗೆ ಹೆಂಗೋ ನಡೀತೈತೆ, ನಮ್ಮ ದೇವ್ರು ಒಳ್ಳೇದಲ್ಲ, ನಿನಗೆ ಗೊತ್ತಾಗಲ್ವಾ, ನೀನು ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀಯಾ ಅಂತ. ಅದಕ್ಕಿಂತ ಹೆಚ್ಚಾಗಿ ಅಫಿಷಿಯಲ್ಗಳು ಕೂಡ ಈ ಮಂಜಮ್ಮಂಗೆ ಯಾಕೆ ಬೇಕು ಊರು ಉಸಬರೆ, ಅಲ್ಲೆಲ್ಲ ಸುಮ್ಮನೆ ಇರೋದು ಬಿಟ್ಟು ಯಾಕೆ ಇವೆಲ್ಲ ಅಂತಲೂ ಕೂಡ ಎಲ್ಲ ಅಂದ್ಕೊಳ್ತಾ ಇದ್ರು. ಆದರೆ ನಾವು ಅದನ್ನು ಇವಾಗ ನಾವು ಪರಿವರ್ತನೆ ಆಗೋದು ದೊಡ್ಡದಲ್ಲ, ನಮ್ಮ ಹಿಂದೆ ಇರೋರು ಕೂಡ ಪರಿವರ್ತನೆ ಆಗಬೇಕು, ಸಮಾಜದಲ್ಲಿ ಅವರು ಕೂಡ ಮುಂದೆ ಬರಬೇಕು, ಮುಖ್ಯವಾಹಿನಿಗೆ ನಮ್ಮ ಸಮುದಾಯನೂ ಬರಬೇಕು ಅನ್ನೋ ಒಂದು ಮನೋಭಾವದಿಂದ ನಾವು ಅದನ್ನು ಬಿಡದೇನೆ ನಾವು ಅದನ್ನು ಮುಂದುವರ್ಸ್ಕೊಳ್ತಾ ಹೋದ್ವಿ. ಹಳ್ಳಿ ಸಿರಿ ಸಂಘ ಕಟ್ಟಿಕೊಂಡು ಇತರ ಸಮುದಾಯ ಮಹಿಳೆಯರೊಂದಿಗೆ ಊರೂರು ಅಲೆದರು. ಮಹಿಳೆಯರೊಂದಿಗೆ ಮಾತಾಡಿ ಅವರ ಮನವೊಲಿಸಿದ್ರು. ಪುರುಷರೊಂದಿಗೆ ವಾದಿಸಿದರು. ಮನಪರಿವರ್ತನಾ ಸಭೆಗಳನ್ನು ನಡೆಸಿದರು. ಗೊಲ್ಲ ಸಮುದಾಯದ ಮಹಿಳೆಯರ ಸಂಕಷ್ಟ ನಿವಾರಣೆಗಾಗಿ ನಿರಂತರ ಹೋರಾಟ ನಡೆಸುತ್ತಿದ್ದ ಮಂಜಮ್ಮನವರ ಕಾಳಜಿ ರಾಜ್ಯದ ಗಮನ ಸೆಳೆಯಿತು. ಹಲವಾರು ಸಂಘಟನೆಗಳ ಬೆಂಬಲ ದೊರೆಯಿತು. ಗೊಲ್ಲ ಸಮುದಾಯವನ್ನ ಗೌರವಿಸುವ ಕೃಷ್ಣ ಯಾದವಾನಂದ ಸ್ವಾಮೀಜಿ, ಚಿತ್ರದುರ್ಗದ ಮುರುಘಾಶರಣರು, ಹೊಸದುರ್ಗದ ಭಗೀರಥ ಪೀಠದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿ ನಂಜಮ್ಮನವರ ಕಾರ್ಯದಲ್ಲಿ ಕೈಜೋಡಿಸಿದರು. ಶ್ರೀಗಳೊಂದಿಗೆ ಹಟ್ಟಿಗೆ ತೆರಳಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು. ಕಟ್ಟುಪಾಡುಗಳ ಹೆಸರಿನಲ್ಲಿ ಗೊಲ್ಲ ಸಮುದಾಯದ ಮಹಿಳೆಯರು ಯುವತಿಯರು ಅನುಭವಿಸುತ್ತಿದ್ದ ಕಷ್ಟಗಳಿಗೆ ಬಹುತೇಕ ತೆರೆಬಿದ್ದಿತ್ತು. ಮಂಜಮ್ಮನವರ ಕಾರ್ಯದಲ್ಲಿ ಕೈಜೋಡಿಸಿದ್ರು. ಇಂದು ಮಂಜಮ್ಮ ಗೊಲ್ಲರಹಟ್ಟಿಗೆ ಹೋದರೆ ಮಹಿಳೆಯರು ಕೆಲಸ ಬಿಟ್ಟು ಆಕೆಯ ಮಾತು ಕೇಳಲು ನಿಲ್ಲುತ್ತಾರೆ. ತುಮಕೂರು ತಾಲೂಕು ಬಿಟ್ಟನಕುರಿಕೆ ಗ್ರಾಮದ ಸಣ್ಣ ಮುದ್ದಯ್ಯ ಬಾಲಮ್ಮ ದಂಪತಿಯ ಮಗಳಾಗಿ ಹುಟ್ಟಿದ ಮಂಜಮ್ಮ ಹುಟ್ಟೂರಿನಲ್ಲೇ ಎಸ್ಎಸ್ಎಲ್ಸಿ ಪೂರೈಸಿದ್ರು. ತೋವಿನಕೆರೆ ಗಂಗಾಧರೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಮುಗಿಸಿ ಹೊಲಿಗೆ ಮತ್ತು ಕಸೂತಿಯಲ್ಲಿ ವೃತ್ತಿಪರ ಶಿಕ್ಷಣ ಪಡೆದರು. ಶಿಕ್ಷಕ ಬಾಲಯ್ಯ ಅವರನ್ನು ಮದುವೆಯಾಗಿ ಸಮಾಜ ಪರಿವರ್ತನೆಗಷ್ಟೇ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳದ ಮಂಜಮ್ಮ ಮಹಿಳೆಯರ ಅಭ್ಯುದಯದತ್ತಲೂ ಗಮನ ಹರಿಸಿದರು. ಹಳ್ಳಿ ಸಿರಿ ಸಂಘ ಸ್ಥಾಪಿಸಿ ಮಹಿಳೆಯರಿಗೆ ವೃತ್ತಿ ತರಬೇತಿ ಕೊಡಿಸಿ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ದಾರಿ ತೋರಿದರು.
ಹಲವಾರು ತರಬೇತಿಗಳು ಕೊಡ್ತಾ ಇರ್ತೀವಿ ಮಹಿಳೆಯವ್ರಿಗೆ. ಇವತ್ತು ಎಷ್ಟು ಜನ ನಿರುದ್ಯೋಗಿಗಳು ಮನೆಗಿದ್ದಾರೆ, ಸುಮಾರು 600 ಜನ ಮಹಿಳೆಯರು ನನ್ನಲ್ಲಿ ಏನು ಕಲಿತು ತರಬೇತಿಗಳನ್ನ ಅವರೇ ವೈಯಕ್ತಿಕವಾಗಿ ಸುಮಾರು ಇವತ್ತು 8-10 ಸಾವಿರದಿಂದ ದುಡಿಯೋಂಥ ಒಂದು ಮಹಿಳೆಯರಾಗಿದ್ದಾರೆ. ಸುಮಾರು ಜನ ಗಾರ್ಮೆಂಟ್ಸ್ಗಳಿಗೆ ಹೋಗ್ತಿದ್ದಾರೆ, ಸುಮಾರು ಜನ ಮನೆಯಲ್ಲೇ ಅವ್ರು ದುಡಿಯೋಂಥ ಮಹಿಳೆಯರಾಗಿದ್ದಾರೆ. ಹಲಸಿನ ಹಣ್ಣಿನಿಂದ ವಿವಿಧ ಬಗೆಯ ಖಾದ್ಯಗಳ ತಯಾರಿಕೆಯತ್ತ ಗಮನ ಹರಿಸಿದ ಮಹಿಳೆಯರು ಸುಮಾರು 50ಕ್ಕೂ ಹೆಚ್ಚು ಖಾದ್ಯಗಳನ್ನ ತಯಾರಿಸಿ ಇಡೀ ನಾಡಿನ ಗಮನ ಸೆಳೆದರು. ಇವರ ಹಲಸಿನ ಖಾದ್ಯಗಳು ರಾಜ್ಯವನ್ನಷ್ಟೇ ಅಲ್ಲದೆ ರಾಷ್ಟ್ರವ್ಯಾಪಿ ಪ್ರಚಾರ ಪಡೆದು ವಿದೇಶಿಯರ ಗಮನ ಸೆಳೆಯಿತು. ವಿಯೆಟ್ನಾಂನ ತಂಡವೊಂದು ತೋವಿನಕೆರೆಗೆ ಆಗಮಿಸಿ ಇವರ ಹಲಸಿನ ಖಾದ್ಯಗಳ ಖರೀದಿಗೆ ಆಸಕ್ತಿ ತೋರುವಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು. ತೋವಿನಕೆರೆ ಗ್ರಾಮದಲ್ಲಿ ಸುತ್ತಮುತ್ತ ಹಲಸು ಜಾಸ್ತಿ ಇದೆ. ಹಾಗಾಗಿ ನಾವು ಹಲಸಿಂದ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ನಾವು 10 ಜನ ಸಂಘದವರೆಲ್ಲ ಸೇರಿಕೊಂಡು ಏನಾರು ಮಾಡಬೇಕು ಅಂತ ಮಾಡಿದ್ವಿ. ಅದರಿಂದ ತುಂಬ ಒಂದು 80 ರೀತಿ ಥರದ ಅಡುಗೆಗಳನ್ನೆಲ್ಲ ಮಾಡಿದ್ವಿ. ಆಮೇಲೆ ಇದು ತುಂಬ ಪ್ರಚಾರ ಆಯಿತು ನಮ್ಮದು ಪ್ರೋಗ್ರಾಮು. ಇದಿಷ್ಟೇ ಅಲ್ಲದೆ ಸೀರೆಗಳಿಗೆ ಕಸೂತಿ ಹಾಕುವುದು, ಕುಚ್ಚು ಕಟ್ಟುವುದು, ಅಲಂಕಾರಿಕ ಹಾರ, ತೋರಣ ಮತ್ತಿತರ ಗೃಹಾಲಂಕಾರ ವಸ್ತುಗಳ ತಯಾರಿಕೆಯಲ್ಲಿ ಮಹಿಳೆಯರಿಗೆ ತರಬೇತಿ ನೀಡುತ್ತಿದ್ದಾರೆ. ತೋವಿನಕೆರೆಯಂತಹ ಹೋಬಳಿ ಕೇಂದ್ರದಲ್ಲಿ ಪ್ರಥಮ ಬಾರಿಗೆ ಮಕ್ಕಳ ಬೇಸಿಗೆ ಶಿಬಿರ ಆಯೋಜಿಸಿದ್ದಲ್ಲದೆ ಹಳ್ಳಿ ಸಿರಿ ಸಂಘದ ಮಹಿಳಾ ಸದಸ್ಯರೊಂದಿಗೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಹಿಳಾ ದಿನಾಚರಣೆ ನಡೆಸಿ ಮಹಿಳೆಯರಿಗೆ ವಿವಿಧ ಸ್ಪರ್ಧೆ ಏರ್ಪಡಿಸಿ ಅವರಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯ ಮಾಡುತ್ತಿದ್ದಾರೆ. ಜಿಕೆವಿಕೆ ಅವರ ಸಹಾಯದಿಂದ ಬೇಕರಿ ಉತ್ಪನ್ನಗಳ ತರಬೇತಿ ಕೊಡಿಸಿದ್ದಲ್ಲದೆ ಯಂತ್ರೋಪಕರಣ ಪಡೆದು ಮುಂದೆ ನಿಂತು ಮಹಿಳೆಯರಿಂದಲೇ ಬೇಕರಿ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ. ಮಂಜಮ್ಮ ಅವರ ಸಮಾಜಮುಖಿ ಚಿಂತನೆಯಿಂದ 600ಕ್ಕೂ ಹೆಚ್ಚು ಮಹಿಳೆಯರು ಸ್ವಾವಲಂಬನೆಯ ಹಾದಿ ತುಳಿದಿದ್ದಾರೆ. ಇವರ ಈ ಸಾಧನೆಗೆ ವರದಕ್ಷಿಣೆ ವಿರೋಧಿ ವೇದಿಕೆ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ತಾಲೂಕು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕೊರಟಗೆರೆ ತಾಲೂಕು ಕಲಾವಿದರ ಸಂಘದ ಪ್ರಶಸ್ತಿ, ತುಮಕೂರಿನ ಜನಶಿಕ್ಷಣ ಸಂಸ್ಥೆಯ ವಿಶ್ವ ಮಹಿಳಾ ದಿನಾಚರಣೆಯ ಪ್ರಶಸ್ತಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ಇವರ ಮುಡಿಗೇರಿವೆ. ಪ್ರಚಾರದಿಂದ ಸದಾ ದೂರವಿರ ಬಯಸುವ ಮಂಜಮ್ಮ ವಿವಿಧ ಜಾತಿ ಧರ್ಮದ ಮಹಿಳೆಯರೊಂದಿಗೆ ಸೇರಿಕೊಂಡು ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಆತ್ಮವಿಶ್ವಾಸ ತುಂಬುವ ಕಾರ್ಯ ಮಾಡುತ್ತಿದ್ದಾರೆ. ಅಲ್ಲದೆ ಗೊಲ್ಲರಹಟ್ಟಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವಲ್ಲಿ ನಿರಂತರ ಶ್ರಮಿಸುತ್ತಿದ್ದಾರೆ ಮಂಜಮ್ಮ.